ನಾನು ಸಂಜನಾ. ನೀನೇ ಹೋಗಮ್ಮ ಬಂದೆ? ಸ್ವಲ್ಪ ಹೊತ್ತು ಮುಂಚೆನೆ ಬಂದೆ ಅತ್ತೆ. ಸರಿ, ಊಟ ಮಾಡ್ಬಾ. ನಾನು ಊಟ ಮುಗಿಸ್ಕೊಂಡೆ ಬಂದೆ. ನರಸಿಂಹನ್ ರೂಮ್ ಕ್ಲೀನ್ ಆಗಿರ್ಲಿಲ್ವಲ್ಲ, ಅದಕ್ಕೆ ಹೇಳ್ದೆ ಕೇಳ್ದೆ ಗೂಳಿ ತರ ಮನ್ ನುಗ್ಗು ಬಿಡೋದಾ? ನೋಡೋ, ನೀನ್ ಈ ಮನೆಗ್ ಬಂದಿದೆ ಅಂತ ನಮ್ ನರಸಿಂಹಂಗ್ ಏನಾದ್ರು ಗೊತ್ತಾದ್ರೆ ನಿನ್ನ ಏರೋಪ್ಲೇನ್ ಹತ್ತಿಸ್ಬಿಡ್ತಾನೆ. ನೀನ್ ಯಾಕೆ ಅವಳ ಮೇಲೆ ಹಂಗೆ ಎದುರಾಡ್ತಿದ್ಯಾ? ನಿಮ್ಮ ಅಳಿಯ ಇನ್ಸ್ಪೆಕ್ಟರ್ ಆಗ್ಬಿಟ್ಟ ಅಂತ ನಿನಗೆ ಜಂಬ ಬಂದ್ಬಿಟ್ಟಿದ್ಯಾ? ಅವಳು ನರಸಿಂಹನ್ ಹೆಂಡತಿ. ಈ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಏನದ್ಕೆ ನೀವ ಈ ಮಾತು ಹೇಳ್ತಿರೋದು? ನಾನೇ ಈ ಮಾತು ಹೇಳ್ತಿರೋದು. ನಿನ್ ಜಾತಕದಲ್ಲಿ ಇವತ್ತು ಜಾಸ್ತಿ ಮಾತಾಡಬಾರ್ದು ಅಂತ ಬಂದಿದೆ. ಜಾಸ್ತಿ ಮಾತಾಡ್ಬೇಡ, ಇಲ್ಲಾಂದ್ರೆ ಏನಾದ್ರು ತೊಂದರೆ ಆಗುತ್ತೆ. ನಾನು ಕ್ಲೀನ್ ಮಾಡ್ತೀನಿ. ಅವಳು ಕ್ಲೀನ್ ಮಾಡ್ತಾಳಂತೆ. ಅಮ್ಮ, ನರಸಿಂಹ, ಒಂದ್ ನಿಮಿಷ ಇರಪ್ಪ. ಈಗ ಬಂದಿಯಾ? ಕೈಕಾಲು ಮುಖ ತೊಳ್ಕೊಂಡ್ ಬಾ, ಊಟ ಮಾಡಿವಂತೆ. ಸರಿ ಅಮ್ಮ. ಸಂಜನಾ ರೂಮಲ್ಲಿ ಇದ್ದಾಳಲ್ಲ, ಇರ್ಲಿ ಬಿಡೆ, ನರಸಿಂಹನ್ ಹೆಂಡತಿ ಅಲ್ವಾ ಅವಳು. ಅರೆ, ಅದನ್ನ ಅವ್ನು ಒಪ್ಕೋಬೇಕಲ್ಲ ಅದಕ್ಕೆ. ಅವನು ಒಪ್ಕೋತಾನೋ ಬಿಡ್ತಾನೋ, ನಾನಂತೂ ನನ್ನ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀನಿ. ಆನಿಲ್ಲ ಊನಿಲ್ಲ, ಬಾ. ಅಂತೆ ನಮ್ಮ ಸೊಸೆ ನಮ್ಮನೆಗೆ ಬಂದ್ರೆ ನಿನ್ಗೇನೆ? ನನ್ನ ರೂಮ್ ಇಷ್ಟೊಂದು ಕ್ಲೀನ್ ಆಗ್ಬಿಟ್ಟಿದೆ. ಘಮ ಘಮ ಅಂತಿದೆ. ಪಾಪ ಅಮ್ಮನೆ ಎಲ್ಲ ಕಷ್ಟಪಟ್ಟು ಮಾಡಿರ್ಬೇಕು. ತುಂಬ ಕೆಲಸ ಇದೆ. ಅದೇ ಬೇಗ ಫ್ರೆಶ್ ಆಗ್ಬಿಟ್ಟು ಬೇಗ ಊಟ ಮಾಡಿ ಮಲಗಿಬಿಡೋಣ. ನೀನಾ? ಹೌದು, ನಾನೇ, ನಿನ್ನ ಪ್ರೀತಿಯ ಹೆಂಡತಿ ಸಂಜನಾ. ಆದರೆ ನಿನ್ನ ನಾನು ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಬಟ್ ನಾನ್ ನಿನ್ನ ನನ್ನ ಗಂಡ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಲ್ಲ. ಬಾಯಿಗೆ ಬಂದಿದ್ದು ಮಾತಾಡ. ನೀನು ಹೆಂಗೆ ಈ ಮನೆ ಒಳಗೆ ಬಂದೆ? ಬಲ್ಗಾಲಿಟ್ಟೆ ಬಂದೆ. ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಅಯ್ಯಯ್ಯೋ, ಮಾರಿಕಾಂಬಾಣೆಗೂ ನಾನ್ ಕರೆದುಕೊಂಡಿಲ್ಲಪ್ಪ. ಅಮ್ಮ, ಅದು ನಂಗೆ ಗೊತ್ತಿಲ್ಲ ಕಣೋ. ಮನೆಗೆ ಬಂದಿದ್ಲು, ಆಮೇಲೆ ನಿನ್ನ ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ಲು ಅಷ್ಟೇ. ಅಂದರೆ ಅವಳು ಇಲ್ಲಿಗೆ ಬಂದರೆ ನಿನಗೆ ಗೊತ್ತಿತ್ತಾ? ಕದ್ದು ಮುಚ್ಚಿ ಯಾಕೆ ಬಂದೆ ಇಲ್ಲಿಗೆ? ಇದನ್ನೇನು ಧರ್ಮಛತ್ರ ಅಂದ್ಕೊಂಡಿದ್ಯಾ? ಹಲೋ ಮಿಸ್ಟರ್ ನರಸಿಂಹ, ಜಾಸ್ತಿ ಕೂಗಾಡ್ಬೇಡಿ. ಇದು ಮನೆ, ಸ್ಟೇಷನ್ ಅಲ್ಲ. ಇಲ್ಲಿ ನೀವೇ ನನ್ನ ಗಂಡ, ನಾನೇ ನಿಮ್ ಹೆಂಡತಿ. ನೀನೇ ನನ್ನ ಹೆಂಡತಿ ಅನ್ನೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ? ನೀನ್ ಈ ತರ ಪ್ರಶ್ನೆಗಳನ್ನ ಕೇಳ್ತೀಯ ಅಂತ ನನಗ್ ಚೆನ್ನಾಗಿ ಗೊತ್ತು. ಆದ್ರೆ ಯಾವತ್ತಿದ್ರೂ ನೀನು ನನ್ನ ಗಂಡನೇ. ನನ್ನ ಮನ್ಸಲ್ಲಿ ನಿನ್ ಮೇಲಿರೋ ಪ್ರೀತಿನಾಗ್ಲಿ ಅಥವಾ ನಾನು ನಿನಗೆ ಕೊಟ್ಟಿರೋ ಗಂಡನ ಸ್ಥಾನನಾಗ್ಲಿ ಯಾವತ್ತೂ ಯಾರೂ ಕಿತ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಏನತ್ಕೆ ಇವಳು ಎನ್ಕೌಂಟರ್ ಮಾಡೋನ್ಗೆ ಕೌಂಟರ್ ಕೊಡ್ತಾ ಇದ್ದಾಳೆ. ನನ್ಗೆ ಅನ್ನಿಸ್ತಾ ಇದೆ ಖಂಡಿತ ನರಸಿಂಹ ಇವಳನ್ನ ಮನೆಯಿಂದ ಹೊರಗಾಗ್ತಾನೆ ಅಂತ. ಬಾಯಿ ಮುಚ್ಕೊಂಡು ಸುಮ್ಮನೆ ಇವತ್ತು ಮಾತಾಡ್ಬೇಡ ಅಂತ ಹೇಳಿಲ್ವಾ? ಅಪ್ಶಕನ ಬೇರೆ ನೋಡಿತಾಳು. ನರಸಿಂಹ, ಏನು ಮಾಡ್ತಿದ್ಯಾ ನೀನು? ಇವತ್ತು ಕದ್ದು ಮುಚ್ಚಿ ಹಿಂಗೆ ಬಂದವಳು ಇನ್ನೊಂದಿನ ಬಂದು ಏನೋ ಮಾಡಲ್ಲ ಅಂತ ಏನೋ ಗ್ಯಾರಂಟಿ? ನಡಿಯೇ. ಸಿಂಹ, ಇಷ್ಟು ರಾತ್ರಿಲಿ ನನ್ನ ಒಬ್ಳನ್ನ ಎಲ್ಲಿಗೆ ಕಳಿಸ್ತಿದ್ಯಾ? ಮನೆ ಹೊರಗೆ. ಯಾಕೆ ಸಿಂಹ, ನಾವಿಬ್ರು ಚಿಕ್ಕಮಂಗ್ಳೂರಲ್ಲಿ ಒಂದೇ ಮನೇಲಿ ಇದ್ದಿದ್ದು ನಿನಗೆ ನೆನಪಿಲ್ವಾ? ಚಿಕ್ಕಮಂಗ್ಳೂರು ಒಟ್ಟಿಗೆ ಇದ್ದಿದ್ದು? ಏನೋ ನರಸಿಂಹ ಇದು? ಮತ್ತೆ ನಿನಗೇನೋ ಮಾತಾಡ್ಬೇಡ. ಅವನನ್ನೇನು ಕೇಳ್ತೀರಾ ಆಂಟಿ? ನನ್ನನ್ನು ಕೇಳಿ, ನಾನು ಹೇಳ್ತೀನಿ. ಹೇಳಮ್ಮ. ನರಸಿಂಹ ಸ್ಪೆಷಲ್ ಡ್ಯೂಟಿಗೆ ಅಂತ ಚಿಕ್ಕಮಂಗ್ಳೂರಿಗೆ ಹೋಗಿದ್ನಲ್ಲ, ಆಗ ಅಲ್ಲಿಗೆ ಹೆಂಡತಿಯಾಗಿ ನಾನೇ ಹೋಗಿದ್ದೆ. ಅಷ್ಟೇ ಅಲ್ಲ ಆಂಟಿ, ನಾವಿಬ್ರು ಒಂದೇ ಮನೇಲಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಂದೇ ರೂಮಲ್ಲಿ ಮಲ್ಕೋತಿದ್ವಿ. ಆಂಟಿ, ಅಲ್ಲಿದ್ದಾಗ ನರಸಿಂಹ ನನ್ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಗೊತ್ತಾ? ಹಾಗಾದ್ರೆ ನಮ್ಮ ನರಸಿಂಹ ನಿನ್ನನ್ನು ಚೆನ್ನಾಗಿ ಪ್ರೀತಿ ಮಾಡಿದ್ದಾನೆ ಅಂತಾಯ್ತು. ಹ್ಞೂ ಆಂಟಿ, ಆದ್ರೆ ಈಗ ನೋಡಿ ವಿಲನ್ ತರ ನನ್ನನ್ನು ಟ್ರೀಟ್ ಮಾಡ್ತಿದ್ದಾನೆ. ಇದು ಯಾವ ನ್ಯಾಯ ನೀವೇ ಹೇಳಿ? ಇಲ್ಲಮ್ಮ,
ಇದು ತುಂಬಾ ಅನ್ಯಾಯ. ಅತ್ತೆ, ಇವಳು ಮಾಡಿರೋದನ್ನೆಲ್ಲ ನೆನೆಸ್ಕೊಂಡ್ರೆ ಇವಳನ್ನ ಹೇಗೆ ನಂಬೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ಇವಾಗ ಮನೆ ಮುಂದೆ ಬೇರೆ ಕಾಯ್ಕೊಂಡು ಕೂತಿದ್ದಾಳೆ. ಈ ಚಳಿ ಏನು ಮಾಡ್ತಿದ್ದಾಳೋ ಏನೋ.